ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಮನೆಯ ಈ ಸ್ಥಳದಲ್ಲಿ ಪೊರಕೆ ಇಟ್ಟರೆ ಸಿಗುತ್ತೆ ನಿಮಗೆ ಮಹಾಲಕ್ಷ್ಮಿ ಕೃಪೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ತುಂಬ ಮಂದಿ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೀತೀರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ನೋಡೋದು ಮಾತ್ರ ಅಲ್ಲ, ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆಯ ಪ್ರಶ್ನೆ ಇದ್ದರೆ ಖಂಡಿತವಾಗ್ಲೂ ರಾಶಿ ನಕ್ಷತ್ರದ ಜೊತೆಗೆ ನನ್ನ ಹತ್ರ ಕೇಳಬಹುದು. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ಹಾಕಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ನಾನೇ ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನಲ್ಲೇ ಸೂಚಿಸ್ತೇನೆ. ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತಲ್ವ, ಅದನ್ನು ಪ್ರೆಸ್ ಮಾಡ್ತಾ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಬರೀ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತನ್ನು ಮುದ್ರಿಸಿದ್ರೆ ಖಂಡಿತವಾಗ್ಲೂ ಉತ್ತರಿಸೋಕ್ಕಾಗಲ್ಲ. ತುಂಬ ಮಂದಿ ಹಾಗೇನೆ ಮಾಡ್ತೀನಿ. ನಾನು ಸತ್ಯ ಹೇಳ್ತಾನೆ ಇದ್ದೇನೆ. ನಿಮ್ಮ ಸಮಸ್ಯೆ ಏನು ಅಂತ ಒಂದು ಲೈನ್ ಆದರೂ ಬರೆದು ಕಳುಹಿಸಿ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಜೊತೆಗೆ ನಾನು ನಂಬಿಕೊಂಡು ಬರುವಂಥ ಶಿವದೇವರ ಹಾಗೂ ಕೊರಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿಯ ವೀಕ್ಷಕರ ಮೇಲೆ ಸದಾ ಇರುತ್ತೆ. ಹಾಗೆಯೇ ಆಧ್ಯಾತ್ಮಿಕಕ್ಕೆ ಅಥವಾ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ನಿಮ್ಮ ಪ್ರಶ್ನೆ ಇದ್ದರೂ ಕೂಡ ಕೇಳ್ಬೋದು. ನನಗೆ ಇಷ್ಟ ಆದ ಖಂಡಿತವಾಗಿ ಅದ್ರ ಬಗ್ಗೆಯೂ ವೀಡಿಯೋ ಮಾಡಿ ಹಾಕ್ತೇನೆ. ಹಾಗೆಯೇ ಪೊರಕೆಯನ್ನು ಮನೆಯಲ್ಲಿ ಸರಿಯಾದ ಸ್ಥಳದಲ್ಲಿ ಇರಿಸಿ ಅದನ್ನು ಬಳಸುವಾಗ ಕೆಲವು ನಿಯಮಗಳನ್ನು ಅನುಸರಿಸಿದರೆ ಮನೆಯಲ್ಲಿ ಹಣ ಎಂದಿಗೂ ಕಡಿಮೆ ಆಗುವುದಿಲ್ಲ. ಬದಲಾಗಿ ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗುತ್ತೆ. ಪೊರಕೆಯು ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಗೆ ಸಂಬಂಧಿಸಿದೆ. ಅದನ್ನು ಪೊರಕೆ ಕೇವಲ ಸ್ವಚ್ಛಗೊಳಿಸುವ ವಿಷಯವಲ್ಲ, ಅದು ಶ್ರೀಮಂತರಾಗಲು ಸಹಾಯ ಮಾಡುವಂಥದ್ದು. ವಾಸ್ತುಶಾಸ್ತ್ರದಲ್ಲಿ ಪೊರಕೆಗೆ ವಿಶೇಷ ಪ್ರಾಮುಖ್ಯತೆ ನೀಡಲಾಗಿದೆ. ಅಲ್ಲದೆ ಪೊರಕೆ ಖರೀದಿಸುವುದರಿಂದ ಹಿಡಿದು ಮನೆಯಲ್ಲಿ ಪೊರಕೆನ ಇಡಲು ಸರಿಯಾದ ಸ್ಥಳ, ಅದನ್ನು ಹೇಗೆ ಬಳಸುವುದು ಅಂತ ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ. ಈ ನಿಯಮಗಳನ್ನು ಅನುಸರಿಸುವ ಮೂಲಕ ಲಕ್ಷ್ಮೀದೇವಿ ಆಶೀರ್ವಾದವನ್ನು ಪಡೆಯಬಹುದು ಮತ್ತು ಆ ವ್ಯಕ್ತಿಯ ಮನೆಯಲ್ಲಿ ಯಾವಾಗಲೂ ಆರ್ಥಿಕ ಸಮಸ್ಯೆ ಇರೋದಿಲ್ಲ. ಮನೆಯಲ್ಲಿ ಸಕಾರಾತ್ಮಕತೆ ಇರುತ್ತೆ. ಹಾಗೆಯೇ ಮನೆಯ ಜನರು ಪ್ರಗತಿ ಹೊಂದುವಂಥದ್ದು. ಅದನ್ನು ಪೊರಕೆಯನ್ನು ಯಾವಾಗ ಖರೀದಿಸಬೇಕು, ಯಾವ ದಿನ ಖರೀದಿಸಿದರೆ ಒಳ್ಳೆಯದು, ಯಾವ ದಿನ ಖರೀದಿಸಬಾರದು ಮತ್ತು ಎಲ್ಲಿ ಇಡಬೇಕು ಅನ್ನೋದು ಉಪಯುಕ್ತ ಮಾಹಿತಿ ನೋಡಿ. ಖಂಡಿತವಾಗ್ಲೂ ಪೊರಕೆ ಬಗ್ಗೆ ಕೆಲವರಿಗೆ ತುಂಬ ಗೊತ್ತಿರುವಂಥದ್ದು, ನಿರ್ಲಕ್ಷಿಸಬೇಡಿ. ಇದು ತುಂಬಾ ಒಂದು ಒಳ್ಳೆಯ ಮಾಹಿತಿ ಅಂತ ವಿಡಿಯೋ ಮಾಡಿದ್ದೇನೆ. ಪೊರಕೆಯನ್ನು ಈ ದಿಕ್ಕಿನಲ್ಲಿ ಇರಿಸಿ. ಪೊರಕೆಯನ್ನು ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನ ನಡುವೆ ಇಡುವುದು ಯಾವಾಗಲೂ ಉತ್ತಮ. ಈ ದಿಕ್ಕಿನಲ್ಲಿ ಪೊರಕೆಯನ್ನು ಇಡುವುದರಿಂದ ತಾಯಿ ಲಕ್ಷ್ಮಿ ಆಗಿರ್ತಾರಂತೆ ಮತ್ತು ಮನೆಯಲ್ಲಿ ಸಂಪತ್ತು ಹೆಚ್ಚಾಗುವಂತೆ ಮಾಡ್ತಾರಂತೆ, ಆರ್ಥಿಕ ಸಮಸ್ಯೆಯನ್ನು ದೂರ ಮಾಡ್ತಾರಂತೆ. ಹಾಗೆಯೇ ಪೊರಕೆಯನ್ನು ಹೀಗಿರಿಸಬೇಡಿ. ಯಾವ ಥರ ಇರಿಸಬಾರ್ದು ಅಂದರೆ, ಪೊರಕೆಯನ್ನು ಇಂದಿಗೂ ನೆಲದ ಮೇಲೆ ನಿಲ್ಲಿಸಿ ಇರಿಸಬೇಡಿ, ಬದಲಾಗಿ ಅದನ್ನು ಮಲಗಿಸಿ ಇರಿಸಿ. ಪೊರಕೆಯನ್ನು ನಿಲ್ಲಿಸಿ ಇಡುವುದರಿಂದ ಹಣವು ಮನೆಯಲ್ಲಿ ಉಳಿಯಲು ಅನುಮತಿಸುವುದಿಲ್ಲ. ಆದ್ದರಿಂದ ಈ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ಹಾಗೆಯೇ ಪೊರಕೆಯನ್ನು ಎಲ್ಲಿ ಇಡಬಾರ್ದು ಅಂದರೆ, ಅಡುಗೆ ಮನೆಯಲ್ಲಿ ಇರಬಾರ್ದು, ಮಲಗುವ ಕೋಣೆಯಲ್ಲಿ ಪೊರಕೆಯನ್ನು ಇಂದಿಗೂ ಇಡಬಾರ್ದು. ಅಡುಗೆ ಮನೆ ಆಗಿರ್ಬೋದು ಅಥವಾ ಮಲಗುವ ಕೋಣೆಯಲ್ಲಿ ಯಾವತ್ತೂ ಪೊರಕೆಯನ್ನು ಇಡಬೇಡಿ. ಹಾಗೆ ಮಾಡುವುದರಿಂದ ಮನೆಯಲ್ಲಿ ಬಡತನ, ಭಿನ್ನಾಭಿಪ್ರಾಯ, ಜಗಳ ಹೆಚ್ಚಾಗುವಂಥದ್ದು. ಹಾಗೆಯೇ ಪೊರಕೆಯನ್ನು ಇಡುವಾಗ ಹೊರಗಿನವರು ಆದಷ್ಟು ನೋಡಬಾರ್ದು, ಅಂಥ ಸ್ಥಳದಲ್ಲಿ ಇಟ್ಟು ಬಿಟ್ಟರೆ ಒಳ್ಳೆಯದು. ಹಾಗೆಯೇ ಪೊರಕೆ ಹೀಗಿರಲಿ, ಪೊರಕೆಯ ಸ್ಥಿತಿ ಯಾವಾಗಲೂ ಉತ್ತಮವಾಗಿರಲಿ. ಕಡ್ಡಿ ತುಂಡಾದದ್ದು ಅಥವಾ ಹಾಳಾದದ್ದು, ಕೊಳಕಾದದ್ದು ಅದನ್ನೆಲ್ಲ ಇಟ್ಟು ಬಿಡಬೇಡಿ. ಆದಷ್ಟು ಕೊಳಕಾಗದಂತೆ ಅದನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ. ತಪ್ಪಿಯು ಕೆಲಸವನ್ನು ಮಾಡಿದಿರಿ, ನಿಮ್ಮ ಪಾದಗಳಿಂದ ಪೊರಕೆಯನ್ನು ಎಂದಿಗೂ ತುಳಿಯಬೇಡಿ. ತುಳಿದರೂ ಕೂಡ ಏನು ಮಾಡಬೇಕು, ಆಕಸ್ಮಿಕ ಪೊರಕೆಯಲ್ಲಿ ಕಾಲಿನಿಂದ ತುಳಿದರೆ ತಕ್ಷಣ ಕ್ಷಮೆ ಯಾಚಿಸಿ. ದೀಪಾವಳಿ ದಿನದಂದು ಹೊಸ ಪೊರಕೆಯನ್ನು ಪೂಜಿಸಲಾಗುತ್ತೆ. ಇದರಿಂದ ಸಂಪತ್ತು ವರ್ಷಪೂರ್ತಿ ಮನೆಯಲ್ಲಿ ಉಳಿಯುತ್ತೆ ಮತ್ತು ಹೆಚ್ಚಾಗುತ್ತೆ. ನೋಡಿ, ನಾರ್ತ್ ಸೈಡಲ್ಲಿ ನೀವು ನೋಡ್ಬೋದು, ಆ ದೀಪಾವಳಿ ಆಗೋದಕ್ಕಿಂತ ಮುಂಚೆ ಅವರು ಹೊಸ ಪೊರಕೆಯನ್ನು ತರ್ತಾರೆ ಮನೆಗೆ. ಅಂದರೆ ಅದು ಮಹಾಲಕ್ಷ್ಮಿ, ಸಾಕ್ಷಾತ್ ಮಹಾಲಕ್ಷ್ಮಿ ಮನೆಗೆ ಬಂದ ಹಾಗೆ. ಪೊರಕೆಯನ್ನು ಈ ಸಮಯದಲ್ಲಿ ಬಳಸಬೇಡಿ. ಯಾವಾಗ ಅಂದರೆ ಸೂರ್ಯೋದಯದ ನಂತರ ಮತ್ತು ಸೂರ್ಯಾಸ್ತದ ಸ್ವಲ್ಪ ಮೊದಲು ಮಾತ್ರ ಪೊರಕೆಯಿಂದ ಸ್ವಚ್ಛಗೊಳಿಸಿ. ಸೂರ್ಯಾಸ್ತದ ಸಮಯದಲ್ಲಿ ಮತ್ತು ನಂತರ ಎಂದಿಗೂ ಗುಡಿಸಬೇಡಿ. ಹೀಗೆ ಮಾಡುವುದರಿಂದ ತಾಯಿ ಲಕ್ಷ್ಮಿ ಕೋಪಗೊಳ್ತಾರೆ ಮತ್ತು ಆದಷ್ಟು ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗುತ್ತೆ ಮನೆಯಲ್ಲಿ ಅನ್ನೋದು ನಿಜ ಕೂಡ, ಅದು ಸುಳ್ಳಲ್ಲ, ನಿಜ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದರೆ ಒಳ್ಳೆಯದು. ಹಾಗೆಯೇ ಪೊರಕೆಯನ್ನು ಮನೆಗೆ ಯಾವ ದಿನ ತಂದರೆ ಒಳ್ಳೆಯದು, ಹಾಗೆಯೇ ಯಾವ ದಿನ ತರಬಾರ್ದು ಅನ್ನೋದು ನೋಡೋದಾದರೆ, ಅಮಾವಾಸ್ಯೆ, ಮಂಗಳವಾರ, ಶನಿವಾರ, ಭಾನುವಾರ ಈ ದಿನಗಳಲ್ಲಿ ಪೊರಕೆಯನ್ನು ಖರೀದಿಸಿ ಮನೆಗೆ ತಂದರೆ ತುಂಬಾ ಒಳ್ಳೆಯದು. ನೆನಪಲ್ಲಿ ಇಟ್ಕೊಳ್ಳಿ. ಅಮಾವಾಸ್ಯೆ, ಮಂಗಳವಾರ, ಶನಿವಾರ, ಭಾನುವಾರ. ಹಾಗೆ ಯಾವತ್ತು ತರಬಾರ್ದು ಅಂದರೆ ಅದು ಸೋಮವಾರ ಮತ್ತು ಶುಕ್ಲ ಪಕ್ಷದಲ್ಲಿ, ಅದು ಅಶುಭ, ಮನೆಗೆ ತರಬಾರ್ದು. ಶುಕ್ಲ ಪಕ್ಷದಲ್ಲಿ ಮತ್ತು ಸೋಮವಾರ ಯಾವತ್ತೂ ಪೊರಕೆಯನ್ನು ತರಲಿಕ್ಕೆ ಹೋಗಬೇಡಿ. ಅದನ್ನು ಬಿಟ್ಟು ಅಮಾವಾಸ್ಯೆ, ಮಂಗಳವಾರ, ಶನಿವಾರ, ಭಾನುವಾರ ಪೊರಕೆಯನ್ನು ತನ್ನಿ. ಇದೆಲ್ಲ ಕೆಲವರಿಗೆ ಇದೆಲ್ಲ ಶಾಸ್ತ್ರ ಗೊತ್ತಿರುವಂಥದ್ದು, ಇನ್ನು ಕೆಲವರಿಗೆ ಗೊತ್ತಿರೋದಿಲ್ಲ. ಆದಷ್ಟು ನೀವು ಇದರ ಬಗ್ಗೆ ತಿಳಿದುಕೊಂಡ್ರೆ ಒಳ್ಳೆಯದು. ಪೊರಕೆ ನಾವು ಕಸ ಗುಡಿಸಲಿಕ್ಕೆ ಯೂಸ್ ಮಾಡ್ತೇವೆ ಅಂತ ಅದ್ರ ಬಗ್ಗೆ ಅಷ್ಟು ನಾವು ತಿಳ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಬಟ್ ಇದೆಲ್ಲ ಏನು ನಾನು ಹೇಳಿದ್ದೇನೆ ಅದನ್ನು ಗಮನದಲ್ಲಿ ಇಟ್ಟುಕೊಂಡು ಇನ್ನು ಮುಂದಾದರೂ ಅದರ ಬಗ್ಗೆ ಒಂದು ಒಳ್ಳೆಯ ನಾನು ಹೇಳಿದಾಗೆ ಮಾಡಿಕೊಂಡು ಹೋಗಿ ಅಂತ ನಿಮ್ಮ ಹತ್ರ ನಾನು ಹೇಳ್ತಾ ಇದ್ದೇನೆ. ಇದು ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋ. ಈ ಥರ ವಿಡಿಯೋ ಬೇಕಿದ್ದರೆ, ಉಪಯುಕ್ತ ಮಾಹಿತಿ ವಿಡಿಯೋ ಬೇಕಿದ್ದರೆ ಏನು ಮಾಡಬೇಕು, ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಎಲ್ರಿಗೂ
ಧನ್ಯವಾದಗಳು.